ಬಾಲಿವುಡ್ ಆ್ಯಕ್ಟರ್ ಮನೆ ಮನೆಗೂ ಹೋಗಿ ಪರ್ಫ್ಯೂಮ್ ಮಾರುತ್ತಿದ್ದ ಈ ನಟ ಐಶ್ ಹಿಂದೆ ಬಿದ್ದ ಈಗ ಕೋಟಿ ಕೋಟಿ ಒಡೆಯ ಯಾರು ಗೊತ್ತಾ? ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಗೆದ್ದು ಸೋತವರು, ಸೋತು ಗೆದ್ದವರು ಅನೇಕ ಮಂದಿ ಇದ್ದಾರೆ. ಅದೃಷ್ಟ ಕೈ ಹಿಡಿಯದ ಸಮಯದಲ್ಲಿ ಕೆಲವರು ಮೂಲೆ ಗುಂಪಾದರು, ಕೆಲವರು ಬಿಸ್ನೆಸ್ ಅತ್ತ ಮುಖ ಮಾಡಿ ಹಣ ಮಾಡಿದರು. ಈ ನಟ ಶಾಲಾ ದಿನಗಳಲ್ಲಿ ಮನೆ ಮನೆಗೆ ಹೋಗಿ ಪರ್ಫ್ಯೂಮ್ಗಳನ್ನು ಮಾರಾಟ ಮಾಡ್ತಿದ್ರಂತೆ. ಯಾರು ಇವರು ಗೊತ್ತಾ? ಈ ಸಿನಿಮಾ ನಟ ಒಂದು ಕಾಲದಲ್ಲಿ ಬಾಲಿವುಡ್ ಟಾಪ್ ನಟನಾಗಿದ್ದರು. ಶೂಟೌಟ್ ಅಟ್ ಲೋಖಂಡ್ವಾಲಾ ಚಿತ್ರದ ಅಭಿನಯಕ್ಕೆ ಪ್ರಶಸ್ತಿ ಪಡೆದರು. ಬಳಿಕ 14 ತಿಂಗಳ ಯಾವುದೇ ಸಿನಿಮಾ ಆಫರ್ ಸಿಕ್ಕಿರಲಿಲ್ಲ. ಈ ನಟ ಮಾತ್ರ ಛಲ ಬಿಡಲಿಲ್ಲ. 2003ರಲ್ಲಿ ಆತನ ಬಾಳಲ್ಲಿ ದೊಡ್ಡ ಆಘಾತ ನೀಡಿತು. ಅವರು ಬೇರೆ ಯಾರೂ ಅಲ್ಲ, ವಿವೇಕ್ ಒಬೆರಾಯ್. ಆ ಸಮಯದಲ್ಲಿ ನಟ ಸಲ್ಮಾನ್ ಖಾನ್ ಅವರ ಮಾಜಿ ಗೆಳತಿ ಐಶ್ವರ್ಯ ರೈ ಅವರೊಂದಿಗೆ ಸಂಬಂಧದಲ್ಲಿದ್ದರು ಎಂದು ವರದಿಯಾಗಿದೆ. ವಿವೇಕ್ ಒಬೆರಾಯ್ ಪತ್ರಿಕಾಗೋಷ್ಠಿ ಕರೆದು ಸಲ್ಮಾನ್ ಖಾನ್ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಎಂದು ಹೇಳಿಕೊಂಡಿದ್ದರು. ಈ ಪತ್ರಿಕಾಗೋಷ್ಠಿಯ ನಂತರ ವಿವೇಕ್ ಒಬೆರಾಯ್ ವಿರುದ್ಧ ಬಾಲಿವುಡ್ ಪ್ರಮುಖರು ತಿರುಗಿ ಬಿದ್ದಿದ್ದಾರೆ ಎನ್ನಲಾಗಿದೆ. ಚಿತ್ರರಂಗದ ಕುಟುಂಬದವರಾದರೂ ಬಾಲಿವುಡ್ನಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಯಿತು. ವಿವೇಕ್ ಒಬೆರಾಯ್ ಸುಮಾರು 22 ವರ್ಷಗಳಿಂದ ಚಿತ್ರರಂಗದಲ್ಲಿದ್ದಾರೆ. ಸುರೇಶ್ ಒಬೆರಾಯ್ ಅವರ ಮಗನಾಗಿದ್ದರು. ಅವರು ಚಿತ್ರರಂಗದಲ್ಲಿ ಹೊರಗಿನವರಂತೆ ಹೋರಾಡಿದರು. ವಿವೇಕ್ ತಮ್ಮ ಮೊದಲ ಚಿತ್ರ ಆಫರ್ ಪಡೆಯಲು ಸುಮಾರು 18 ತಿಂಗಳ ಕಾಲ ತೆಗೆದುಕೊಂಡರು ಎಂದು ಸಿಟಿ ಟೈಮ್ಸ್ಗೆ ತಿಳಿಸಿದ್ದರು. ನಮ್ಮ ತಂದೆಯ ಆಸ್ತಿ ತೆಗೆದುಕೊಂಡು ಹೋಗು ಎಂದು ನಮಗೆ ಹೇಳಿಲ್ಲ. ನನ್ನನ್ನು ಲಾಂಚ್ ಮಾಡಲು ಬಯಸಿದರು. ಆದರೆ ನಾನು ನನ್ನ ತಂದೆಗೆ ಮುಜುಗರವಾಗಬಾರದು ಎನ್ನುವ ಕಾರಣಕ್ಕೆ ನಾನು ಸಿನಿಮಾ ಕ್ಷೇತ್ರವನ್ನೇ ಬಿಟ್ಟು ನನ್ನ ಹೆಸರಿನಿಂದ ಉಪನಾಮವನ್ನು ಕೈಬಿಟ್ಟೆ. ನಾನು 18 ತಿಂಗಳ ಕಾಲ ಮನೆ ಮನೆಗೆ ಹೋಗಿ ಸಂದರ್ಶನ ಮತ್ತು ಆಡಿಷನ್ಗಳನ್ನು ನೀಡಿದ್ದೇನೆ. ಅಂತಿಮವಾಗಿ ನನಗೆ ರಾಮ್ ಗೋಪಾಲ್ ವರ್ಮಾ ಅವರ ಕಂಪನಿ ಚಿತ್ರದ ಆಡಿಷನ್ಗೆ ಅವಕಾಶ ನೀಡಿತು ಎಂದು ವಿವೇಕ್ ಹೇಳಿಕೊಂಡಿದ್ದಾರೆ. ವಿವೇಕ್ ಒಬೆರಾಯ್ ಅವರು ಕಂಪನಿ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದರು. ಅವರ ಜನಪ್ರಿಯತೆ ಚಿತ್ರದಿಂದ ಚಿತ್ರಕ್ಕೆ ಹೆಚ್ಚಾಯಿತು. ಆದರೆ 2003ರಲ್ಲಿ ಸಲ್ಮಾನ್ ಖಾನ್ ವಿರುದ್ಧ ಮಾತನಾಡಿದ ನಂತರ ವಿವೇಕ್ ಬಾಲಿವುಡ್ನಲ್ಲಿ ಬ್ಯಾಡ್ ಟೈಮ್ ಶುರುವಾಯಿತು. ವಿವೇಕ್ ತಮ್ಮ 22 ವರ್ಷಗಳ ಸಿನಿ ಜರ್ನಿಯಲ್ಲಿ ಸುಮಾರು 38 ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಅದರಲ್ಲಿ 4 ಚಿತ್ರಗಳು ಮಾತ್ರ ಹಿಟ್ ಆಗಿವೆ. ವಿವೇಕ್ ಒಬೆರಾಯ್ ಕಡಿಮೆ ಚಿತ್ರಗಳನ್ನು ಮಾಡಿದರೂ ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಅವರ ನಿವ್ವಳ ಸಂಪತ್ತು ಬಿಲಿಯನ್ಗಳಲ್ಲಿದೆ. ಜೀವನದಲ್ಲಿ ಯಶಸ್ವಿಯಾಗಲು ಪ್ಲಾನ್ ಬಿ ಸಿದ್ಧವಾಗಿರಬೇಕು ಎಂದು ವಿವೇಕ್ ತಮ್ಮ ಬಾಲ್ಯದಲ್ಲಿಯೇ ಕಲಿತಿದ್ದರು. ನ್ಯೂಸ್ 18 ಹಿಂದಿ ಜೊತೆ ವಿಶೇಷ ಸಂವಾದದಲ್ಲಿ ಮಾತನಾಡಿದ ಅವರು, ಶಾಲೆಯಲ್ಲಿದ್ದಾಗ ತಂದೆ ತನಗೆ ಬಿಸ್ನೆಸ್ ಕಲಿಸಲು ಸುಗಂಧ ದ್ರವ್ಯವನ್ನು ನೀಡುತ್ತಿದ್ದರು. ಅವುಗಳನ್ನು ಸೇಲ್ ಮಾಡಲು ಹೇಳುತ್ತಿದ್ದರು. ಆಗ ವಿವೇಕ್ ಸೈಕಲ್ ಮೇಲೆ ಮನೆ ಮನೆಗೆ ಸುಗಂಧ ದ್ರವ್ಯ ಮಾರುತ್ತಿದ್ದರು. ಆ ಅನುಭವದಿಂದ ನಟ ಸಾಕಷ್ಟು ಕಲಿತಿದ್ದಾರಂತೆ. ವಿವೇಕ್ ತನ್ನ ತಂದೆಯಿಂದ ಪಡೆದ ಪಾಕೆಟ್ ಮನಿಯಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದ್ರಂತೆ. ನಟನ ವೃತ್ತಿಜೀವನದಲ್ಲಿ ಎದುರಿಸಿದ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡಿದ್ದು ನಾನು ಬಾಲ್ಯದಲ್ಲಿ ಕಲಿತ ವಿಷಯಗಳೇ ಎಂದು ನಟ ಹೇಳಿಕೊಂಡಿದ್ದರು. 48 ವರ್ಷ ವಯಸ್ಸಿನ ವಿವೇಕ್ ಒಬೆರಾಯ್ ನಟನೆಯ ಜೊತೆಗೆ ಉತ್ತಮ ಉದ್ಯಮಿ ಎನಿಸಿಕೊಂಡಿದ್ದಾರೆ. ಸಿನಿಮಾ ಆಫರ್ ಸಿಗದೇ ಇದ್ದಾಗ ಬಿಸ್ನೆಸ್ ನಟನ ಕೈ ಹಿಡಿಯಿತು. ನವಭಾರತ್ ಟೈಮ್ಸ್ ವರದಿಯ ಪ್ರಕಾರ ನಟ ತನ್ನ ಹಣವನ್ನು ಸುಮಾರು 29 ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರಂತೆ. ಇದರಿಂದ ವಿವೇಕ್ ದೊಡ್ಡ ಆದಾಯವನ್ನು ಗಳಿಸುತ್ತಿದ್ದಾರೆ. ತಮ್ಮದೇ ಪ್ರೊಡಕ್ಷನ್ ಹೌಸ್ ಸಹ ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ರಿಯಲ್ ಎಸ್ಟೇಟ್ನಲ್ಲೂ ಸಂಪರ್ಕ ಹೊಂದಿದ್ದು ಸ್ಟಾರ್ಟ್ಅಪ್ಗಳಲ್ಲೂ ಹೂಡಿಕೆ ಮಾಡಿದ್ದಾರೆ. ವಿವೇಕ್ ತಮ್ಮದೇ ಶಾಲೆಯನ್ನು ಕೂಡ ಹೊಂದಿದ್ದಾರೆ ಮತ್ತು ತಮ್ಮ ವಿಶ್ವವಿದ್ಯಾನಿಲಯದ ಸಹ ಸಂಸ್ಥಾಪಕರಾಗಿದ್ದಾರೆ. ವಿವೇಕ್ ಒಬೆರಾಯ್ ಅವರ ನಿವ್ವಳ ಮೌಲ್ಯ ಸುಮಾರು 110 ಕೋಟಿ ಎಂದು ಹೇಳಲಾಗಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.